ದುರ್ಗಾ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಬೇರೆಯವ್ರು ಹೇಳದೇ ಇರಬಹುದು, ಆದ್ರೆ ನಾನು ಹೇಳ್ತೀನಿ. ನನಗೆ ಅನುಭವ ಜಾಸ್ತಿನೇ ಇದೆ, ನನಗೆಲ್ಲ ಅರ್ಥ ಆಗುತ್ತೆ. ಏನ್ ಗೊತ್ತಾಯ್ತು? ಏನ್ ಹೇಳ್ತಿದ್ದೀರಾ ಅಜ್ಜಿ? ಸ್ವಲ್ಪ ಬಿಡಿಸಿ ಹೇಳಿ. ಮನೇಲಿ ಎಲ್ರು ಗಂಡನ್ ಪಾದ ಪೂಜೆ ಮಾಡ್ತಿದ್ದಾರೆ. ನನ್ನ ಗಂಡ ಇದ್ದಿದ್ರೆ ನಾನು ಅವ್ರ ಹಾಗೆ ಪೂಜೆ ಮಾಡಬಹುದಿತ್ತು, ಸಂಭ್ರಮಿಸ್ಬೋದಿತ್ತು ಅಂತ ಎಲ್ಲ ನಿನ್ಗೆ ಅನ್ನಿಸ್ತಿದೆ ಅಲ್ವಾ? ನಿಂಗೆ ನೋವು ಆಗ್ತಿದೆ ಅಲ್ವಾ? ಹೌದು ಅಜ್ಜಿ, ಅದೇ ಆ ನೋವಿದೆ. ನಿನ್ನ ಮನಸ್ಸಲ್ಲಿ ಉಳ್ಕೊಂಡಿರೋ ನೋವು ನನಗೂ ಅರ್ಥ ಆಗುತ್ತೆ. ನೋಡಮ್ಮ, ದಾಂಪತ್ಯದಲ್ಲಿ ಉಡುಗೊರೆಗಳು ಮುಖ್ಯ ಆಗಲ್ಲ. ಆಸ್ತಿ, ಹಣ, ವಯಸ್ಸು ಇದ್ಯಾವುದೂ ಮುಖ್ಯ ಆಗಲ್ಲ. ಮುಖ್ಯ ಆಗೋದು ಪರಸ್ಪರ ಪ್ರೀತಿ, ಸನಿಹ. ಒಬ್ರಿಗೊಬ್ರು ಎಷ್ಟು ಸಮಯ ಕೊಡ್ತಾರೆ ಅನ್ನೋದ್ರ ಮೇಲೆ ಗಂಡ ಹೆಂಡತಿ ಸಂಬಂಧ ನಿಂತಿರುತ್ತೆ. ನನಗೂ ಇದೆಲ್ಲ ಅರ್ಥ ಆಗುತ್ತೆ ಅಜ್ಜಿ, ಆದ್ರೆ ನಾನೇನ್ ಮಾಡ್ಲಿ? ಏನ್ ಮಾಡೋದು ಅಂತ ಕೈ ಕಟ್ಕೊಂಡು ಕೂತ್ರೆ ಸಂಸಾರ ಸಾಗ್ಬೇಕಲ್ಲಮ್ಮ. ನೋಡು ದುರ್ಗಾ, ಈ ವಯಸ್ಸಲ್ಲಿ ಚೆನ್ನಾಗಿ ದುಡ್ದು ಬಿಡೋಣ. ಮುಂದೆ ನಾನು, ನನ್ನ ಹೆಂಡತಿ, ಮಕ್ಕಳು ಎಲ್ಲ ಕೂತು ತಿನ್ಬಹುದು ಅಂತ ಸಂಸಾರ ಬಿಟ್ಟು ದುಡಿಯಕ್ ಹೋದ್ರೆ ದಾಂಪತ್ಯ ಉಳಿಯುತ್ತೇನಮ್ಮ. ದುರ್ಗಾ, ಕಿಶೋರ್ಗೆ ಫೋನ್ ಮಾಡಿ ಆದಷ್ಟು ಬೇಗ ಬಂದು ಇಲ್ಲೇ ಉಳ್ಕೊಳಕ್ ಹೇಳು. ನೀವಿಬ್ರು ಮತ್ತೆ ನಿಮ್ಮ ಜೀವನನ ಹೊಸದಾಗಿ ಶುರು ಮಾಡಿ. ಮುಂದಿನ ವರ್ಷ ನೀನು ಲಕ್ಷ್ಮೀ ಸರು ತರ ಗಂಡನ್ ಪಾದ ಪೂಜೆ ಮಾಡೋದನ್ನ ನಾನ್ ಕಣ್ಣಾರೆ ನೋಡ್ಬೇಕು, ಗೊತ್ತಾಯ್ತಾ? ಪ್ರಯತ್ನ ಪಡ್ತೀನಿ ಅಜ್ಜಿ, ಖಂಡಿತ. ನೊಂದ್ಕೋಬೇಡ, ದೇವ್ರಿದ್ದಾನೆ. ಇದನ್ನ ಹೇಳೋದಿಕ್ಕೆ ನಿನ್ನ ನಿಲ್ಲಿಸ್ಕೊಂಡಿದ್ದು. ಸರಿ ನಡಿ, ಅವರೆಲ್ಲ ರೆಡಿ ಮಾಡಿರ್ತಾರೆ, ನಾವು ಹೋಗೋಣ ಬಾ. ನಾ ಹೇಳಿದ್ ನೆನಪಿರ್ಲಿ, ಬಾ. ರಾಮ್, ಯಾಕಪ್ಪ ಬೇಜಾರ? ಬೇಜಾರಂತೇನಿಲ್ಲಮ್ಮ. ಪಾಪ ವ್ರತ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ ಅಂತರಂಗೆ ಹೀಗಾಯ್ತಲ್ಲ, ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಅವಳಿಷ್ಟು ನೊಂದ್ಕೊಂಡಿರ್ಬೇಕು ಅಂತ. ಪಾಪ ಅವಳಿಗೆ ನನ್ನ ವಿಷಯದಲ್ಲಿ ಯಾವುದು ಕಂಪ್ಲೀಟಾಗಿ ಸಿಗ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ಅವಳು ಮನೆಗೆ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವಳಿಗೆ ಏನು ಅನ್ಕೋತಾಳೋ ಅದು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಭಕ್ತ ಅಂತ ಅನ್ನಿಸ್ಕೊಂಡ್ ಮಾತ್ರಕ್ಕೆ ಫಲ ಸಿಗಲ್ಲಪ್ಪ. ನಿಜವಾದ ಭಕ್ತ ಯಾರು ಅಂತ ಆ ಭಗವಂತನಿಗೆ ಗೊತ್ತಿರುತ್ತೆ. ಅಂದ್ರೆ ಅರ್ಥ ಆಗ್ತಾ ಇಲ್ಲ. ರಾಮ್, ಕೋಟ್ಯಾಂತರ ಜನ ಭಕ್ತರಿದ್ರು ಕೃಷ್ಣ ತಿರುಗಿದ್ದು ಕನಕದಾಸ ಒಬ್ಬನಿಗೆ. ಸಂಸಾರ ಅಂದ್ರೆ ಹೀಗೇನಪ್ಪ. ಹೆಂಡತಿ ಅಂತ ಅನ್ಸ್ಕೊಂಡ್ರೆ ಸಾಲದು, ಮನಸ್ಸಲ್ಲಿ ಪವಿತ್ರವಾದ ಪ್ರೀತಿ ಇರಬೇಕು. ಮಾ, ನೀನು ಯಾವುದಕ್ಕೋ ಯಾವುದನ್ನೋ ಲಿಂಕ್ ಮಾಡ್ತಾ ಇದೆಯಾ. ಸಂಸಾರನೇ ಬೇರೆ, ಪೂಜೆ ಪುನಸ್ಕಾರನೇ ಬೇರೆ. ರಾಮ್, ದಾಂಪತ್ಯ ಅನ್ನೋದೇ ಒಂದು ತಪಸ್ಸು. ಈ ಪೂಜೆ, ಪುನಸ್ಕಾರ, ವ್ರತ ಇದೆಲ್ಲ ಸಾಮಾನ್ಯವಾದದ್ದಲ್ಲಪ್ಪ. ಇದಕ್ಕೆಲ್ಲ ಇದ್ರದೇ ಆದ ಒಂದು ವಿಶೇಷತೆ ಇದೆ. ಓದ್ದವರು, ತಿಳಿದವರು ಈ ಪೂಜೆ ಪುನಸ್ಕಾರ ಇದೆಲ್ಲ ಮೂಢನಂಬಿಕೆ ಅಂತಾರೆ. ಆದ್ರೆ ರಾಕೆಟ್ ಹಾರಿಸೋವಾಗ ವಿಜ್ಞಾನಿಗಳು ದೇವಸ್ಥಾನಕ್ಕೆ ಹೋಗ್ತಾರೆ. ಇದ್ರ ಅರ್ಥ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಅವನೊಬ್ಬನಿಗೆ ಗೊತ್ತಿದೆ. ಯಾರೇ ಕೈ ಬಿಟ್ರು
ಅವನ್ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಕಣೋ. ಐ ಥಿಂಕ್ ಯು ನೀಡ್ ಟು ರಿಲ್ಯಾಕ್ಸ್. ನೀನು ಯಾವುದೋ ವಿಷಯನ ಯಾವುದಕ್ಕೂ ಕನೆಕ್ಟ್ ಮಾಡಿ ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ತಾ ಇದೆಯಾ. ಸಿಂಪಲ್, ನಾನು ಹೇಳ್ತಾ ಇರೋದು ಅಂತರ ಪೂಜೆ ಮಾಡಬೇಕು ಅಂತ ಆಸೆ ಪಟ್ಲು, ಅದು ಮಾಡೋಕ್ಕಾಗಲಿಲ್ಲ ಅಂತ ಅಷ್ಟೇ. ಬಿಡಪ್ಪ. ಲೀಲಾ, ನನ್ಗೆ ಅಪಶಕ್ನ ಆಗಿದ್ದಕ್ಕೆ ನಾನು ಇಷ್ಟೊಂದು ನೊಂದ್ಕೋತಿದ್ದೀನಿ. ಆದರೆ ನೀನು ನಿನ್ನ ಗಂಡನ ಪಾದಪೂಜೆ ಮಾಡಲೇ ಇಲ್ಲ. ಆದರೂ ನೀನು ಇಷ್ಟೊಂದು ಲವಲವಿಕೆಯಿಂದ ಇದೆಯಲ್ಲ, ಹೇಗೆ? ಅಕ್ಕ, ಅದು ಹೇಳು ಲೀಲಾ. ಹೇಳು ಲೀಲಾ, ಪಾದಪೂಜೆ ಮಾಡ್ಬಿಟ್ಯಾ? ನಿನ್ನ ಗಂಡಂಗೆ ನೇರವಾಗಿ ಪಾದಪೂಜೆ ಮಾಡಿದ್ಯಾ ಇಲ್ಲ ಮನಸ್ಸಲ್ಲೇ ಮಾಡ್ಕೊಂಡ್ಯಾ? ಅಕ್ಕ, ಯಾರೋ ಬಂದ್ರು ಅನ್ಸುತ್ತೆ. ನನ್ನ ನೀನ್ ಜವಾನಿ ಅನ್ಕೊಂಡಿದ್ಯಾ? ಬಂದವ್ರಿಗೆಲ್ಲ ಬಾಗ್ಲು ತಕ್ಕಕ್ಕೆ ನಾನು ಯಜಮಾನಿ ಕಣೆ. ಹೋಗಿ ನೋಡು ಲೀಲಾ, ಯಾರು ಅಂತ. ಸರಿ ಅಕ್ಕ. ಮಾಡ್ಕಾತಿ ನನ್ನ ನಿದ್ದೆ ಕೆಡಿಸಿ ನೀನು ಆರಾಮಾಗಿ ಮಲ್ಕೊಂಡಿದ್ಯಾ? ಓ, ಅದು ಏಜೆ ಕೊಡ್ಸಿರೋ ಮೊಬೈಲ್ನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಂಡಿದ್ಯಾ? ನನ್ನನ್ನೇ ಟಾಯ್ಲೆಟ್ ಕೊಡಿ ಅಂತ್ಯಾ? ಕೋಳಿ ಕೂಗೋದಕ್ಕೂ ಮುಂಚೆ ಈ ಸರು ಏನು ಮಾಡ್ತಾಳೆ ಅಂತ ನೋಡ್ತಾ ಇರು. ಓಹೋ, ಏಜೆ ಕೊಟ್ಟಿರೋ ಮೊಬೈಲ್ ಪಕ್ಕದಲ್ಲೆಲ್ಲ ಅಂದರೆ ನಿದ್ದೆನೇ ಬರೋದಿಲ್ಲ ಇವಳಿಗೆ, ಪಾಪ. ಏಜೆಗೆ ನಿನ್ನ ಪಕ್ಕದಲ್ಲಿ ಜಾಗ ಇಲ್ಲ, ಹಾಗೆ ಏಜೆ ಕೊಟ್ಟಿರೋ ವಸ್ತುಗಳಿಗೂ ಅಷ್ಟೇನೆ. ನಿದ್ದೆ ಕಣ್ಣಲ್ಲಿ ಲವ್ ನೋಡಿ, ಲವ್. ಸದ್ಯ ಎದ್ದಿಲ್ಲ, ಎಲ್ಲೇ ತೇಳ್ತಾಳೆ. ಏಜೆ ಮೊಬೈಲ್ ಕೊಟ್ಟಿರೋ ಖುಷಿಗೆ ಕಡತ್ತ ನಿದ್ರೆ ಮಾಡ್ತಿದ್ದಾಳೆ. ಹೀಗೆ ಬಿಟ್ರೆ ಬೆಳಗಾಗಿ ಮೊಬೈಲ್ ಅಲಾರಾಮ್ ಮಾಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಬರೀ ಮೊಬೈಲ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಇದನ್ನ ಯಾರು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಯಾರು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ನಮಗೆ ಲೀಲಾ ಮೇಲೆ ಯಾವುದೇ ದ್ವೇಷ ಇರಬಾರ್ದು, ಆದ್ರೆ ನಮ್ಮ ಉದ್ದೇಶ ಅಂತರ ಅತ್ತೆ ಈ ಮನೆಗೆ ಯಜಮಾನಿ ಆಗ್ಬೇಕು, ಏಜೆಗೆ ಅವರೇ ಹೆಂಡತಿ ಆಗ್ಬೇಕು ಅನ್ನೋದಷ್ಟೇ. ಲೀಲಾ ಈ ಮನೇಲಿದ್ರೆ ನಮ್ಮ ಉದ್ದೇಶಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ಅವಳನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ನೋದಷ್ಟೇ ನಮ್ಮ ಪಾಯಿಂಟ್. ಅದು ಬಿಟ್ಟು ಈ ತರ ಚೀಪ್ ಆಗಿ ಯೋಚನೆ ಮಾಡಬೇಡ. ಈ ಮನೆಯಲ್ಲಿ ಏಜೆಗೆ ಎಷ್ಟು ಮರ್ಯಾದೆ ಸಿಗುತ್ತೋ ಅವ್ರು ಉಪಯೋಗಿಸೋ ವಸ್ತುಗಳಿಗೂ ಅವರು ತಂದು ಕೊಡೋ ವಸ್ತುಗಳಿಗೂ ಅಷ್ಟೇ ಮರ್ಯಾದೆ ಸಿಗಬೇಕು.
ಏಜೆಗೆ ಎಷ್ಟು ಮರ್ಯಾದೆ ಕೊಡ್ತೀವೋ ಅವ್ರು ತಂದಿರೋ ಈ ಮೊಬೈಲ್ಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕು. ನೆನ್ಪಿರ್ಲಿ, ಕೋಪ ಇರ್ಲಿ, ಆದ್ರೆ ಕೋಪ ದ್ವೇಷ ಆಗ್ಬಾರ್ದು. ನೀನ್ ಮಾಡೋ ಕೆಲ್ಸದಿಂದ ಲೀಲಾ ಈ ಮನೆ ಬಿಟ್ಟು ಹೋಗ್ತಾಳಾ? ಫೈನ್, ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ. ಆದ್ರೆ ನೀನ್ ಮಾಡೋ ಕೆಲ್ಸದಿಂದ ಏಜೆಗೆ ತೊಂದರೆ ಆಗೋದಾಗ್ಲಿ, ಅವ್ರಿಗೆ ಮರ್ಯಾದೆ ಹೋಗೋ ಹಾಗಾಗ್ಲಿ ಆದ್ರೆ ನೀನ್ ಅದನ್ನ ಸುಡಕ್ ಹೋಗ್ತೀಯ ಅಂದ್ರೆ ನಿನ್ನ ಮನಸ್ಥಿತಿ ಹೇಗಿರ್ಬಹುದು ಅಂತ. ಅಕ್ಕ, ನೀವ್ ನನ್ನನ್ನೇ ವಿಲನ್ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನಾನ್ ವಿಲನ್ ಅಲ್ಲ, ವಿಲನ್ ಸಪೋರ್ಟ್ ಮಾಡೋ ಪೋಷಕ ಪಾತ್ರ ಅಷ್ಟೇ. ತಮಾಷೆ ಮಾಡ್ಬೇಡ ಸರು. ನೀನೊಬ್ರು ವಸ್ತುನ ಸುಟ್ಟು ಹಾಕ್ತೀಯ ಅಂದ್ರೆ ನಿನ್ ಮನ್ಸಲ್ಲಿ ಅದ್ ಇನ್ನೆಂಥ ವಿಷಯ ಇರ್ಬೋದು. ಅಕ್ಕ, ನೀವೇನೊಳ್ಳೆ ನನ್ನ ನಾಗಿಣಿ ತರ ಟ್ರೀಟ್ ಮಾಡ್ತಿದ್ದೀರಾ. ನನ್ ಮನ್ಸಲ್ಲಿ ವಿಷಯ ಇಲ್ಲ ಅಕ್ಕ, ಏನೋ ಸಣ್ಣ ಪುಟ್ಟ ದ್ವೇಷ ಇರ್ಬೋದು ಅಷ್ಟೇ. ಅದ್ ಬಿಟ್ರೆ ನಾನು ಅಪ್ಪಟ ಸಂಸ್ಕಾರವಂತ ಹುಡುಗಿ. ನಾಟಕ ಆಡ್ಬೇಡ ಸರು, ನಿಜ ಹೇಳು. ನಾ ಬೇಡ ಅಂತಂದ್ಮೇಲೂ ಯಾಕೆ ಸುಟ್ಟು ಹಾಕ್ದೆ? ಅಕ್ಕ, ನನ್ ಮೇಲೆ ಆಣೆ, ನಮ್ಮ ಅಮ್ಮನ ಮೇಲೆ ಆಣೆ, ಬೇಡ ನಿನ್ ಮೇಲೆ ಆಣೆ. ನಾನ್ ಸುಟ್ಟಾಕಿಲ್ಲ ಅಕ್ಕ. ನಿಮ್ ಮಾತ್ ಮೀರೋ ಪ್ರಯತ್ನ ಮಾಡ್ಬೋದು, ಆದ್ರೆ ನಾನು ನೀರಲ್ಲ ಅಕ್ಕ. ಮತ್ ಲೀಲಾ ಮೊಬೈಲ್ ಹೇಗ್ ಸುಟ್ಟೋಯ್ತು? ಅಕ್ಕ, ಏನ್ ನಡೆದಿತ್ತೋ ಅದನ್ನ ಹೇಳ್ತೀನಿ. ನೀವ್ ಸುಮ್ನೆ ನನ್ನ ಬೈದಿದ್ರೆ ನನ್ ಮೊಬೈಲ್ ಎಲ್ಲಿಂದ ತಗೊಂಡೋ ಅಲ್ಲೇ ತಗೊಂಡೋಗಿಡ್ತಿದ್ದೆ. ನೀವ್ ತಂಗಿ ಅಂತಾನು ನೋಡ್ದೆ ನನಗ್ ಕಪಾಳಕ್ ಹಾಕಿದ್ರಿ. ಅದಕ್ಕೆ ನನ್ಗೂ ಕೋಪ ಬಂತು. ಅದೆಲ್ಲಿತ್ತೋ ಅಲ್ಲೇ ಬಿಟ್ಬಿಟ್ಟು ಹೋದೆ. ಬೆಳಗ್ಗೆ ಎದ್ದು ಅವಳ ಗಂಡನ್ ಫೋನ್ನ ಹುಡ್ಕೋತಾಳೆ ಅಂತ. ಆದ್ರೆ ಅದ್ ಹೆಂಗ್ ಸುಟ್ಟೋಯ್ತೋ, ಯಾರ್ ಸುಟ್ಟಾಕಿದ್ರೋ ದೇವ್ರಾಣೆ ನನಗ್ ಗೊತ್ತಿಲ್ಲ ಅಕ್ಕ. ನಾನು ನಂಬಿ ಅಕ್ಕ. ನೀನು ತಾಳಿ ಕಟ್ಟೋಕ್ ಬಂದಾಗ್ಲೇ ಅಭಿ ನನ್ನ ರೂಪ ನೋಡಿ ನಾನೇ ಅವನ ಹೆಂಡತಿ ಅನ್ಕೊಂಡು ತಾಳಿನ ಬಿಸಾಕಿ ನನ್ನ ಹತ್ರ ಓಡೋಡ್ ಬಂದ. ಅಲ್ಲೇ ಕೆಲಸ ಸುಲಭ ಆಯ್ತು ಅಂದ್ಕೊಂಡೆ. ಆದ್ರೆ ಕಷ್ಟ ಶುರುವಾಗಿದ್ದೆ ಅಲ್ಲಿ. ಅಭಿಗ್ ಹತ್ರ ಆಗ್ಬೇಕು, ಅವನ್ ಪ್ರೀತಿನ ಪಡ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದ್ರೆ ಮಾತಿಗೂ ಅಂತರ ಅಂತಿದ್ದ ಅಭಿ ಈಗ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ. ಯಾಕೆ ಅದು ನಿನ್ನಿಂದ ಕಣೆ. ಅಕ್ಕ, ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ತೀಯ ನೋಡು. ಆಗ ನನ್ ಎಷ್ಟು ಉರಿಯುತ್ತೆ ಅಂದ್ರೆ. ಆಮೇಲೆ ಇನ್ನೊಂದೇನದು, ಅಕ್ಕ ನಾನ್ ನಿಮ್ಮಿಬ್ರನ್ನ ಒಂದ್ ಮಾಡ್ಬೇಕು ಅಂತ ಹೇಳ್ತೀಯ ನೋಡು. ಆಗ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗತ್ತೆ ಕಣೆ, ಬೆಂಕಿ ಬಿದ್ದಾಗತ್ತೆ. ಎಲ್ಲ ನೋಡು, ನನ್ಗೆ ಯಾವುದನ್ನು ಇಟ್ಕೊಂಡ ಅಭ್ಯಾಸ ಇಲ್ಲ, ಹೊಟ್ಟೆ ಅಭ್ಯಾಸ. ಆ ಬೆಂಕಿನ ಇವತ್ತು ಕೊಡ್ತೇನೆ. ಏನ್ ಬೋಲಪ್ಪಳಿ, ಏನ್ ಸಮಾಚಾರ? ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ನೆ ತಮಾಷೆ ಮಾಡಕ್ ಬರ್ಬೇಡಿ. ಹೌದಾ? ನಾವಿಷ್ಟು ಒಳ್ಳೆಯವರಾಗಿರೋದ್ಕೇನೆ ಇನ್ನು ನೀನ್ ಈ ಮನೇಲಿ ರಾಜಾರೋಷವಾಗಿ ಓಡಾಡ್ಕೊಂಡಿರೋದು. ಇಲ್ಲ ಅಂದಿದ್ರೆ ಕೊಟ್ಟಿಗೆ ಇಲ್ಲ ಅಂದ್ರು ಕಟ್ಸಿ ಅಲ್ಲಿ ಒಂದು ಹಸು ಕಟ್ಟಿ ದಿನಾಲು ಸೆಗಣಿ ಬಾಚಕ್ ಬಿಡೋರು ಬಾಸು. ತಿಂದಿದ್ ಹೆಚ್ಚಾಯ್ತಾ? ಏನ್ ನಿಮ್ ಪ್ರಾಬ್ಲಮ್? ಇದೇ ಪ್ರಶ್ನೆನ ನಾನ್ ನಿನ್ನ ಕೇಳ್ಬೇಕು ಅನ್ಕೋತಾ ಇದ್ದೀನಿ. ಅಲ್ಲ, ಲೀಲಾತೆಗೆ ಏಜ ಕೊಟ್ಟಿರೋ ಮೊಬೈಲ್ ಸುಟ್ಟು ಹಾಕಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಕ್ಕ, ನನ್ ಮಾತಾಡ್ಬೇಡಿ ಮೇಡಮ್, ನಾನು ಈ ಮನೆಯವನಾಗಿ ಕೇಳ್ತಿದ್ದೀನಿ. ನಿಮ್ಗೆ ಯಾಕೆ ಅವ್ರನ್ನ ಕಂಡ್ರೆ ಊರಿ? ಗಂಡ ಹೆಂಡತಿ ತಾನೆ ಅವ್ರಿಬ್ರು, ಚೆನ್ನಾಗಿರ್ಲಿ. ನಿಮ್ಗೆ ಯಾಕೆ ಅವ್ರ ಖುಷಿನ ಕಂಡ್ರೆ ತಡ್ಕೊಳಕ್ ಆಗ್ತಿಲ್ಲ? ರೀ, ನಾನೇನು ಮಾಡಿಲ್ಲ. ನೀವೇ ಏನೇನೋ ಅನ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಲ್ಲ. ನಾನು ಆ ಮೊಬೈಲ್ ಹುಟ್ಟಿದ್ ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ ಸರು. ಅದು ಬರೀ ಮೊಬೈಲ್ ಆಗಿರ್ಲಿಲ್ಲ. ಲೀಲಾತೆಗೆ ಏಜೆ ಕೊಟ್ಟಿ ದುಸ್ರು ಅನ್ನೋಷ್ಟು ಜೋಪಾನವಾಗಿ ನೋಡ್ಕೊಂತ ಇದ್ರು. ಆದ್ರೆ ನೀನು ಅವ್ರ ಪ್ರೀತಿಗೆ ಕೊಳ್ಳಿ ಇಟ್ಟಿಯಲ್ಲ, ಆ ದೇವ್ರ ನೀನ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಈ ಮನೆಯಲ್ಲಿ ಎಲ್ರು ಒಳ್ಳೆಯವರೇ. ಬೆಂಕಿ ಹಚ್ಚಕ್ಕೆ ಯಾರು ಹೋಗ್ತಾರೆ ಅಂತ ನಾವ್ ಅನ್ಕೋತಿದ್ವಿ, ಆದ್ರೆ ಅದು ನೀವೇ ಅಂತ ಇವಾಗ ಗೊತ್ತಾಯ್ತು. ಅಯ್ಯೋ, ನಾನ್ ಹೇಳೋದನ್ನ ಕೇಳಿ. ಹೇಳೋದಿಲ್ಲ ಇಲ್ಲ ಸರು. ಬೆಂಕಿ ಹಚ್ಚೋ ಬುದ್ಧಿ ಇದೆಯಲ್ಲ, ಅದ್ ನಿನ್ನ ಸುಮ್ನೆ ಬಿಡಲ್ಲ. ಒಂದಲ್ಲ ಒಂದಿನ ನಿನ್ನೆಲ್ಲ ತಿನ್ಕೊಳ್ಳತ್ತೆ, ಹುಷಾರು. ಮೇಡಮ್, ನಾನೊಂದು ಮಾತು ಹೇಳ್ತೀನಿ.
ಎಲ್ಲಾ ಕಾಲದಲ್ಲಿ ಕೆಲವರನ್ನ ಮರಳು ಮಾಡ್ಬೋದು, ಆದ್ರೆ ಎಲ್ಲಾ ಕಾಲದಲ್ಲಿ ಎಲ್ಲರನ್ನ ಮರಳು ಮಾಡೋಕ್ಕಾಗಲ್ಲ. ನಿಜ ಹೊರಗಡೆ ಬಂದೇ ಬರುತ್ತೆ, ಅವತ್ ನಿಮ್ ಬಣ್ಣ ಬಯಲಾಗುತ್ತೆ ಮೇಡಮ್. ಕ್ರೂರಿ ಕ್ರೂರಿ ನೀನು. ಬನ್ನಿ ವಿಶ್ವರೂಪ್, ಏನ್ ಮಾತಾಡ್ತಾ ನಿಂತಿದ್ರೆ ನಮಗೂ ಬೆಂಕಿ ಹಚ್ಬಿಡ್ತಾಳೆ. ಬನ್ನಿ. ಸಾಕು ಬಿಡು, ಇನ್ನ ಎಷ್ಟು ಅಳ್ತೀಯ? ಸಾಕು ಅಂದ ತಕ್ಷಣ ನಿಂತ್ಕೊಂಡ್ಬಿಡ್ತಾ ಈ ಅಳು. ಒಂದು ಕೆಲಸ ಮಾಡೋಣ, ಅದಕ್ಕೊಂದು ಟ್ಯಾಪ್ ಫಿಕ್ಸ್ ಮಾಡ್ಬಿಡೋಣ, ಆಫ್ ಮಾಡತ್ತಾರ. ಸಾಕು ಅನ್ನಿಸ್ದಾಗ ಅದನ್ನ ತಿರುಗಿಸ್ಬಿಟ್ಟು ಆಫ್ ಮಾಡ್ಬಿಡೋಣ, ಆಗ ನಿಲ್ಲತ್ತಾ? ನಾನು ಅಳ್ತಿದ್ದೀನಿ, ನಿಮಗೆ ತಮಾಷೆನಾ? ನಾನು ತಮಾಷೆನೇ ಮಾಡಿದ್ದು. ನಂಗೆ ಗೊತ್ತು, ನೀವು ಅನ್ಕೋತೀರಾ ಇವಳು ಚಿಕ್ಕ ಹುಡುಗಿ, ಇವಳಿಗೆ ಏನು ಗೊತ್ತಿಲ್ಲ, ಇವಳು ಏನು ಹೇಳಿದ್ರು ನಂಬಿಡ್ತಾಳೆ ಅಂತ. ನಾನನ್ ಚಿಕ್ಕವಳಲ್ಲ. ನಾನು ಯಾವಾಗ ಆ ಥರ ಹೇಳಿದೆ? ಬಾಯ್ ಬಿಟ್ಟೇನು ಹೇಳಿಲ್ಲ, ನಿಮ್ ಕಣ್ಣಲ್ಲಿ ನನಗೆ ಕಾಣ್ತಿದೆ, ನನಗೆ ಗೊತ್ತಾಗುತ್ತೆ. ಓ, ಹಾಗಾದ್ರೆ ನನ್ನ ಕಣ್ಣಲ್ಲಿ ಏನಿದ್ರು ನಿನಗೆ ಗೊತ್ತಾಗ್ಬಿಡುತ್ತಾ? ಹೌದು, ಮತ್ತೆ ನಾನೇನ್ ದಡ್ಡಿನ ಗೊತ್ತಾಗದೆ ಇರೋಕೆ? ನೀವೇನು ಹೇಳ್ದೇನೆ ನಿಮ್ ಮರ್ಸ್ಬಿಟ್ರಿ. ನಿನಗೆ ಏನು ಹೇಳಬೇಕು ಅಂತಾನೆ ಅರ್ಥ ಆಗಲ್ಲ. ಕಾರ್ಗೆ 1 ಲೀಟರ್ ಡೀಸೆಲ್ ಹಾಕ್ಸಿದ್ರೆ 15 ಕಿಲೋಮೀಟರ್ ಮೈಲೇಜ್ ಅಂತ ಲೆಕ್ಕಾಚಾರ ಇರುತ್ತೆ. ಆದ್ರೆ ಈ ಹೆಣ್ಮಕ್ಳು ಕಣ್ಣೀರಿಗೆ ಆ ಥರದ್ದು ಯಾವ ಲೆಕ್ಕಾಚಾರನೇ ಇಲ್ವಾ? ನೋಡಿ ನೋಡಿ, ನೀವು ನನ್ನ ಜೊತೆ ಎಲ್ಲ ಲೇಡೀಸ್ನು ಆಡ್ಕೋತಾ ಇದ್ದೀರಾ. ನಿಮಗೆ ನಾನು ಜೋಕರ್ ತರ ಕಾಣಿಸ್ತಿದ್ದೀನಿ ಅಲ್ಲ? ಮೊಬೈಲ್ ಸುಟ್ಟೋಗಿದೆ ಅಂತ ನಾನೇ ಹೇಳ್ತಿದ್ರೆ ನಿಮಗೆ ತಮಾಷೆ. ಲೀಲಾ, ಮೊಬೈಲ್ ಸುಟ್ಟೋಗಕ್ಕೆ ಸಾಧ್ಯನೇ ಇಲ್ಲ. ಯು ನೋ ವಾಟ್, ಈ ಮೊಬೈಲು, ಲ್ಯಾಪ್ಟಾಪು, ಟ್ಯಾಬು ಇವೆಲ್ಲ ಗ್ಯಾಡ್ಜೆಟ್ಸ್ಗಳು. ಇದರಲ್ಲಿ ಲೀಥಿಯಂ ಬ್ಯಾಟ್ರಿ ಅಂತ ಇರುತ್ತೆ. ಅದು ಓವರ್ ಹೀಟ್ ಆದಾಗ ಬರ್ಸ್ಟ್ ಆಗುತ್ತೆ, ಬರ್ನ್ ಆಗುತ್ತೆ. ನೀನು ಟಿ ವಿ ಪೇಪರ್ಗಳಲ್ಲಿ ನೋಡಿಲ್ವ ನೀನು? ಅಂದರೆ ಚಾರ್ಜ್ಗೆ ಹಾಕಿರೋ ಮೊಬೈಲ್ ಬ್ಲಾಸ್ಟ್ ಆಗೋಯ್ತು, ಸುಮ್ಮನೆ ಇಟ್ಟಿದ್ದ ಮೊಬೈಲು ಬೆಂಕಿ ಹತ್ಕೊಂಡ್ಬಿಡ್ತು ಅಂತ. ಹಾಗೆ ಅದನ್ನು ಯಾರೂ ಸುಟ್ಟಿದಕ್ಕೆ ಸಾಧ್ಯ ಇಲ್ಲ. ಆಯ್ತು, ಆದ್ರೆ ನನ್ನ ಫೋನಿಗೆ ಯಾರು ಬೆಂಕಿ ಹಚ್ಚಬಾರ್ದಾಗಿತ್ತು. ಇದು ನೀವು ನನಗೆ ಕೊಟ್ಟಿದ್ದ ಗಿಫ್ಟು ನಂಗೆ ಎಷ್ಟು ಸ್ಪೆಷಲ್ ಗೊತ್ತಾ? ಮ್ಯಾಜಿಕ್ ಮಾಡಿದೆ, ಸರಿ ಹೋಗೋದು. ಹೇಳಿ ಪ್ಲೀಸ್. ನನಗೆ ಗೊತ್ತು, ನೀನು ಏನಾರ ಒಂದ್ಸಲ ಇಷ್ಟಪಟ್ಬಿಟ್ರೆ ಅದನ್ನು ಲೈಫ್ ಲಾಂಗ್ ಇಷ್ಟಪಡ್ತಾನೆ ಇರ್ತೀಯ. ಅದಕ್ಕಿಂತ ಚೆನ್ನಾಗಿರೋದು ಸಿಕ್ಕಿದ್ರು ನಿನಗೆ ಬೇಕು ಅನ್ಸಲ್ಲ. ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ರಿಪೇರ್ ಮಾಡಿಸಿದ್ದೆ, ಇವತ್ತು ಯೂಸ್ ಬಂತು. ಹೌದಾ? ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ರಾ? ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಹೌದು, ರಿಪೇರಿಗೆ ಎಷ್ಟಾಯ್ತು? 1,20,000 rupees. ಹೇಳಿಪ್ಪ ಎಷ್ಟಾಯ್ತು ಅಂತ. ನಾನು ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ನಿಮ್ಗೆ ಯಾರು ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ನೀವು ಕೊಟ್ಟು ನಿಮ್ಗೆ ಅಭ್ಯಾಸ. ನಮ್ಮ ಏರಿಯಾದಲ್ಲಿ ಸತೀಶ್ ಅಣ್ಣ ಅಂತ ಒಬ್ರಿದ್ರು, ಅವರು 2,000 ರೂಪಾಯಲ್ಲಿ ಫೋನ್ನ ಸರಿ ಮಾಡಿ ಕೊಟ್ಬಿಡ್ತಿದ್ರು. ಇಲ್ಲ, ಇಲ್ಲಿ ದುಡ್ಡಿಗಿಂತ ನಿನ್ನ ಖುಷಿ ಮುಖ್ಯ. ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನೋಡು, ನಿನ್ನ ಮುಖದಲ್ಲಿ ಖುಷಿ ಇದೆಯಲ್ಲ, ಇದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ ಹೇಳು? ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಯಾರು ಥ್ಯಾಂಕ್ ಯು ಹೇಳ್ತಾರ? ಅದ್ರ ಬದಲಿಗೆ ನೀನು ಇನ್ಮೇಲೆ ಯಾವತ್ತೂ ಅಳಬಾರ್ದು. ಆ ಥರ ನನ್ನ ಹತ್ರ ಒಂದು ಐಡಿಯಾ ಇದೆ. ಫೋನ್ ಕೊಡು ಫೋನು. ಸ್ಮೈಲ್. ಎಸ್, ನಿನ್ನ ಸ್ಮೈಲ್ನ ಇದರಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಲೈಫಲ್ಲಿ ಎಂಥ ಸಿಚುವೇಶನ್ ಬಂದರೂ ಏನಾದ್ರು ಬಂದರೆ ಇದನ್ನು ನೋಡು, ಎಲ್ಲ ಸರಿ ಹೋಗುತ್ತೆ.
ಅತ್ತೆ ಅತ್ತೆ ಏನಾಯ್ತು ಅತ್ತೆ ಎದ್ದೇಳಿ ಅತ್ತೆ. ಹತ್ರ ಕಣ್ಬಿಡು ಹತ್ರ. ಅಕ್ಕ ಅಕ್ಕ ಏನಾಯ್ತಕ್ಕ? ದುರ್ಗಾ ಏನ್ ಮಾಡ್ತಿದ್ದೀರಾ? ಕೈ ಉಜ್ಜಿ. ಹತ್ರ ಅತ್ತೆ ಎಚ್ಚರಿಕೆ ಆಗ್ತಿಲ್ಲ, ಮೊದಲು ರೂಮಿಗೆ ಮಾಡ್ಸೋಣ. ಹೆಲ್ಪ್ ಮಾಡಿ. ಏಜೆ ಅಂತರ ಅತ್ತೆಗೇನು ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಏನ್ ಹೇಳ್ತಿದ್ಯಾ ದುರ್ಗಾ? ರಕ್ತ ಬರ್ತಿದೆ, ಪ್ರಜ್ಞೆ ತಪ್ಪಿದ್ದಾಳೆ, ಏನೂ ಆಗಿಲ್ಲ ಅಂತಿದ್ಯಲ್ಲ, ಗೊತ್ತಾಗಲ್ಲ ನಿನ್ಗೆ? ಕೆಲವ್ರಿಗಿಂತ ಸೂಕ್ಷ್ಮಗಳೇ ಅರ್ಥ ಆಗಲ್ಲ. ಬನ್ನಿ ನಾವು ಕರ್ಕೊಂಡು ಹೋಗೋಣ. ಅಕ್ಕ ಇಂಥ ಸಿಚುವೇಶನ್ ಅಲ್ಲೂ ಯಾಕೆ ಹೀಗೆ ಮಾಡ್ತಿದ್ದೀರಾ? ಅಭಿ, ನಾನ್ ನಿಮ್ಗೋಸ್ಕರ ಎಷ್ಟು ಕಾಯ್ತಿದ್ದೆ ಗೊತ್ತಾ? ಹತ್ರ ಏನ್ ಮಾತಾಡ್ತಿದ್ಯಾ? ಯಾಕಭಿ, ಏನಾಯ್ತು? ಅಭಿ, ಇವರೆಲ್ಲ ಯಾರು? ನಾವಿವಾಗ ನಮ್ಮನೆಲ್ಲ ಇದೀವಿ ತಾನೆ? ಏನಾಗ್ತದೆ? ಅಕ್ಕ ನಮ್ಮನ್ನ ಯಾರು ಅಂತ ಕೇಳ್ತಿದ್ದೀರಾ? ಅತ್ತೆ, ನಾನು ನಿಮ್ ಸೊಸೆ ಸರಸ್ವತಿ. ಅತ್ತೇನಾ? ಅಂದ್ರ ಯಾಕೆ ಏನಾಯ್ತು? ಯಾರೋ ಹೊಸಬ್ರನ್ನ ನೋಡಿದವ್ರ ತರ ರಿಯಾಕ್ಟ್ ಮಾಡ್ತಿದ್ಯಲ್ಲ? ಹೊಸಬ್ರೆ ಅಭಿ. ಗಾಡ್, ಯಾಕಿಷ್ಟೊಂದು ತಲೆ ನೋತಿದೆ? ಅಕ್ಕ ನೀವು ಯೋಚನೆ ಮಾಡ್ಬಿಡಿ. ನೀವು ಬಿದ್ದಿದ್ರಿ, ಅದಕ್ಕೆ ನಿಮಗೆ ತಲೆಗೆ ನೋವು ಆಗಿದೆ. ನೀವು ರೆಸ್ಟ್ ಮಾಡಿ ಪ್ಲೀಸ್. ಮೇಡಮ್, ಒಂದ್ ನಿಮಿಷ. ಅಂತರ ಏನಾಗ್ತದೆ ಹೇಳು ಅಂತರ. ನೀನ್ ಲೀಲಾ ಅಲ್ವಾ? ನೀನು ಸರು ತಾನೆ? ನೀನು ದುರ್ಗಾ? ಲಕ್ಷ್ಮಿ? ವಿಶ್ವರೂಪು? ವಿಶ್ವರೂಪ್? ರೂಪ? ಅಯ್ಯೋ, ನನ್ಗೀಗ ಖುಷಿ ಆಗ್ತಿದೆ. ಅಭಿ, ನನ್ಗೆಲ್ಲಾನು ನೆನಪಾಗಿದೆ. ರೂಪ, ವಿಶ್ವರೂಪ್ ಎಲ್ಲರೂ ನೆನಪಿದ್ದಾರೆ. ಅಭಿ, ನನ್ ಹಳೆ ನೆನಪೆಲ್ಲ ವಾಪಸ್ ಬಂದ್ಬಿಡ್ತು. ಜೊತೆಗೆ ಇವಾಗಿಂದು ಎಲ್ಲ ನೆನಪಿದೆ. ನನ್ ಮನೆಗೆ ವಾಪಸ್ ಬಂದ್ಬಿಟ್ಟೆ ಅಭಿ, ವಾಪಸ್ ಬಂದ್ಬಿಟ್ಟೆ. ಅಯ್ಯೋ, ನನ್ಗೆ ಎಷ್ಟು ಖುಷಿ ಆಗ್ತಿದೆ.
ನಿಜವಾಗ್ಲೂ ಗಾಡ್, ನಿನ್ನ ನೆನಪು ವಾಪಸ್ ಬರಲಿ ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಇವತ್ತು ಅದು ಫಲಿಸ್ತು. ಅಂತ I'm really so happy, ಗೊತ್ತಾ? I'm really happy. ರೂಪಾ, ಅಂತರ ಮೇಡಮ್ಗೆ ಮೊದ್ಲಿತ್ತೆಲ್ಲ ನೆನಪಾಗೋಯ್ತು. ಲೀಲಾ ಮೇಡಮ್ ಗತಿ? ಹೌದು ರೀ, ಅಂತರ ಮೇಡಮ್ಗೆ ಹಳೆ ನೆನಪು ಬಂದಿದೆ, ಹೊಸ ನೆನಪು ಬಂದಿದೆ. ಹಿಂಗೆ ಆದ್ರೆ ಇವ್ರ ಮದುವೆ ವಿಷಯ ಗೊತ್ತಾಗ್ಬಿಟ್ರೆ? ಅಂತರ ಬಾ, ಮೊದಲು ಈ ವಿಷಯನ ಅಮ್ಮನಿಗೆ ಹೇಳೋಣ. ಅಮ್ಮ ತುಂಬಾ ಖುಷಿ ಪಡ್ತಾರೆ. ಬಾ ಬಾ ಮಾ. ಮಾ ಮಾ ಮಾ, ನಿನಗೊಂದು ಖುಷಿ ಸುದ್ದಿ ಇದೆ. ಎಲ್ಲೋಗಿದ್ದೆ ನೀನು? ದೇವಸ್ಥಾನಕ್ಕೆ ಹೋಗಿದ್ದೆ. ನೀನ್ ಯಾಕೆ ನನ್ನ ಅಷ್ಟು ಆತುರವಾಗಿ ಕರೀತಾ ಇದೀಯಾ? ಎಲ್ರು ಯಾಕೆ ಇಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ಅಮ್ಮ, ಅಭಿ, ನಾನು ಹೇಳ್ತೀನಿ. ಅಮ್ಮ, ನನ್ಗೆ ಹಳೇದೆಲ್ಲ ನೆನಪಾಗೋಯ್ತು. ಯಾವ ವಿಷಯ ಅಜ್ಜಿ? ನಾನು ಹೇಳೋದು ತಪ್ಪು ಅಂತ ಅನ್ಸಿದ್ರೆ ಬಿಟ್ಬಿಡು, ಸರಿ ಅಂತ ಅನ್ಸಿದ್ರೆ ದೀಪ ಹಚ್ಚು. ಅಜ್ಜಿ, ನೀವು ಒಗ್ಗಟ್ಟಾಗಿ ಮಾತಾಡ್ತಿದ್ದೀರಾ? ನಾನು ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊ. ಸರಿ, ಹೇಳಿ. ಅಂತರಾಗೆ ನೆನಪು ಬಂತು ಅಂತ ದೇವ್ರಿಗೆ ದೀಪ ಹಚ್ಚಕ್ ಬಂದಿದ್ಯಾ? ಧನ್ಯವಾದ ಹೇಳ್ತಾ ಇದೀಯಾ? ಹೌದು ಅಜ್ಜಿ, ಡಾಕ್ಟ್ರೇ ಹೇಳಿದ್ರು ಏನು ಮಾಡಕ್ಕಾಗಲ್ಲ ಅಂತ. ಆದ್ರೆ ಇವಾಗ ಅಂತರ ಅಕ್ಕಂಗೆಲ್ಲ ನೆನಪಾಗಿದೆ. ಇದಕ್ಕೆ ಕಾರಣ ದೇವ್ರಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿ ದೀಪ ಹಚ್ಚೋಣ ಅಂತ ಬಂದೆ. ಆದ್ರೆ ನಿನ್ ಬದುಕಿನ ದೀಪನ ಆರೋಗ್ತಿದ್ಯಲ್ಲೇ. ಅಂತರ ರಾಮ್ ನನ್ನನು ಅಂತ ಹೇಳಕ್ ಶುರು ಮಾಡ್ಬಿಟ್ರೆ ನಿನ್ ಭವಿಷ್ಯ ಏನೇ? ಮೊದ್ಲಾದ್ರೆ ಒಂದ್ ಲೆಕ್ಕ, ಅವಳಿಗೆ ನೆನಪಿಲ್ಲ ಅನ್ನೋ ಒಂದ್ ಸಮಾಧಾನ ಇತ್ತು. ಆದ್ರೆ ಈಗ ಹಾಗಿಲ್ಲ. ಅವಳು ಈಗ ರಾಮನ್ನ ತನ್ನ ತೆಕ್ಕೆಗೆ ಹಾಕೋತಾಳೆ. ಯಾವ ಹೆಂಡ್ತಿಗ್ ತಾನೆ ತನ್ನ ಗಂಡನ ಇನ್ನೊಬ್ಳಿಗೆ ಬಿಟ್ಕೊಡಕ್ ಇಷ್ಟ ಆಗುತ್ತೆ ಹೇಳು? ನೀವ್ ಹೇಳ್ತಿರೋದ್ ಸತ್ಯ ಅಲ್ವಾ ಅಜ್ಜಿ? ಯಾವ ಹೆಂಡತಿನೂ ಅವ್ರ ಗಂಡನ ಬಿಟ್ಕೊಡಲ್ಲ. ಅಂತರ ಅಕ್ಕ ಮತ್ತೆ ಅವರು ಖುಷಿಯಾಗಿರ್ಬೇಕು. ಮತ್ ನೀನ್ ಯಾರು? ಯಾರೇ ನೀನು? ನನ್ ಮಗನಿಗೆ ಏನಾಗ್ಬೇಕು ನೀನು? ನನಗೇನಾಗ್ಬೇಕು? ಈ ಮನೆಗೆ ಏನಾಗ್ಬೇಕು? ನೀನ್ ಅವನ ಹೆಂಡತಿ ಅಲ್ವಾ? ಅದೆಲ್ಲ ಮುಗ್ದೋಗಿರೋ ಕತೆ ಅಜ್ಜಿ. ಯಾಕೆ ಹೀಗ್ ಮಾತಾಡ್ತಿದ್ಯಾ ಲೀಲಾ? ದೇವ್ರೆ, ಎಂತ ಗತಿ ತಂದ್ಬಿಟ್ಟಿಯಲ್ಲಪ್ಪ ನೀನು. ನೀವು ಸಂಕಟ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಜ್ಜಿ. ಈಗ ನಾನು ಅವ್ರು ನನಗ್ ಬೇಕು ಅಂತ ಅನ್ಕೊಂಡ್ರೆ ಅಂತರ ಅಕ್ಕ ಏನ್ ಮಾಡ್ಬೇಕು? ಅವ್ರ ಗತಿ ಏನು ಯೋಚನೆ ಮಾಡಿದೀರಾ? ಇದ್ರಲ್ಲಿ ಯಾರಾದ್ರೂ ಒಬ್ರು ತ್ಯಾಗ ಮಾಡ್ಲೇಬೇಕು. ಅದನ್ನ ನಾನೇ ಮಾಡ್ತೀನಿ.